ಸಚಿವ ರೇವಣ್ಣಗೆ ಕರಾಳ ಅಮಾವಾಸ್ಯೆ ಎಂದೇ ಅಂದರಾಗಿದ್ರು ರೇವಣ್ಣ. ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷ್ಯ ಪಾಲಿಸುತ್ತಿದ್ದ ರೇವಣ್ಣ ಕೈನಲ್ಲಿ ನಿಂಬೆ ಹಣ್ಣು ಹಿಡಿದೇ ಪ್ರಯಾಣ ಮಾಡ್ತಾ ಇದ್ರು. ಎಲ್ಲೇ ಹೋದ್ರೂ ಕೂಡ ಒಳ್ಳೆ ಕಾಲ ನೋಡೇ ಮನೆಯಿಂದ ಹೊರಗಡೆ ಬರ್ತಾ ಇದ್ರು. ಲಗ್ನ ಕಾಲ ನೋಡದೆ ಇವತ್ತು ಜೈಲಿಗೆ ರೇವಣ್ಣ ಅವರು ಶಿಫ್ಟ್ ಆಗುವಂತಹ ಪರಿಸ್ಥಿತಿ. ಖಾಲಿ ಕೈನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಎಚ್ ಡಿ ರೇವಣ್ಣ. ಪ್ರತಿಯೊಬ್ಬರು ಕೂಡ ಗಮನಿಸಿರೋದು ಎಚ್ ಡಿ ರೇವಣ್ಣ ಅವರು ಮನೆಯಿಂದ ಆಚೆ ಬರ್ತಾರೆ ಅಂದ್ರೆ ಕೈಯಲ್ಲಿ ಒಂದು ನಿಂಬೆ ಹಣ್ಣು ಹಿಡ್ಕೊಂಡೆ ಆಚೆ ಬರೋದು. ಪ್ರತಿ ಬಾರಿಯೂ ಕೂಡ ಏನೇ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾಲ ಸಮಯ ಗಳಿಗೆ ಇದೆಲ್ಲವನ್ನ ನೋಡಿ ಅದು ಪಾಲನೆ ಮಾಡಿ ಅದೇ ಸಮಯಕ್ಕೆ ಅದೇ ಕೆಲಸ ಆಗಬೇಕು ಅಂತ ನಂಬಿರೋರು. ಬಟ್ ಇವತ್ತು ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ನೋಡಿ ಎಚ್ ಡಿ ರೇವಣ್ಣ ಅವರದ್ದು. ಅಮಾವಾಸ್ಯೆ ದಿನದಂದೇ ಅವರ ಬಂಧನ ಆಗುತ್ತೆ. ಅದಾದ ಬಳಿಕ ಎಲ್ಲವೂ ಕೂಡ ಕೆಟ್ಟ ಗಳಿಗೆನೆ. ಇವತ್ತು ಎಚ್ ಡಿ ರೇವಣ್ಣ ಅವರು ಯಾವುದೇ ರೀತಿಯ ಕಾಲ ಗಳಿಗೆ ಸಮಯ ನೋಡದೆ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲಲ್ಲ, ಶುಭಗಳಿಗೆ ಇದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲಲ್ವಾ ಎಚ್ ಡಿ ರೇವಣ್ಣ ಅವರ ವಿಚಾರದಲ್ಲಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಗಮನಿಸಬೇಕು, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಈ ಹಿಂದೆ ಸಚಿವರಾದಂತಹ ಸಮಯದಲ್ಲಿ ಸದನಕ್ಕೆ ಹೋದ್ರೂ ಕೂಡ, ಅಂದ್ರೆ ಯಾವುದೇ ಟೈಮಲ್ಲಿ ಸದನಕ್ಕೆ ಹೋದ್ರೂ ಕೂಡ ಅವ್ರ ಕೈಯಲ್ಲಿ ನಿಂಬೆ ಹಣ್ಣು ಇರ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಮೋಸ್ಟ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶುಭಗಳಿಗೆ ಸಮಯ ಇದೆಲ್ಲವನ್ನ ನೋಡಿ ಪಾಲನೆ ಮಾಡೋರು ಮನೆಯಿಂದ ಆಚೆ ಬರ್ತಾರೆ ಅಂದ್ರೂ ಕೂಡ ಸಮಯ ಸಂದರ್ಭ ನೋಡ್ಕೊಂಡೆ ಆಚೆ ಬರ್ತಾ ಇದ್ರು. ನಿಂಬೆ ಹಣ್ಣು ಇರ್ತಾ ಇತ್ತು. ಎಲ್ಲವೂ ಕೂಡ ಒಳ್ಳೆ ಕಾಲದಲ್ಲೇ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ. ಬಟ್ ಪರಿಸ್ಥಿತಿ ಬದಲಾವಣೆ ಆಗ್ಬಿಡ್ತಲ್ಲ ಅಂತ ರೇವಣ್ಣ ಅವ್ರ ವಿಚಾರದಲ್ಲಿ. ಖಂಡಿತ ಶ್ರುತಿ, ಏನು ರೇವಣ್ಣ ಅಂದರೆ ಒಂದು ಸಮಯಗಳಿಗೆ ಜ್ಯೋತಿಷ್ಯ ಇವುಗಳನ್ನು ಸಾಕಷ್ಟು ರೇವಣ್ಣ ಅವರು ನಂಬ್ತಾ ಇದ್ರು. ಜೊತೆಗೆ ಅವರು ನಡೆದುಕೊಂಡು ಬಂದಂಥ ರಾಜಕೀಯ ಜೀವನದಲ್ಲಿ ಅವರು ನಡೆದುಕೊಂಡು ಬಂದಂಥ ರೀತಿ ಮತ್ತು ಅವರು ಪಾಲಿಸ್ತಾ ಇದ್ದಂಥ ನಿಯಮಗಳು, ಅವರು ಸದನಕ್ಕೆ ಬಂದು ವಾಪಸ್ ಒಳನರಸೀಪುರಕ್ಕೆ ವಾಪಸ್ ಹೋಗ್ತಾ ಇದ್ರು. ಏನು ಜ್ಯೋತಿಷಿಗಳು ಹೇಳಿದ್ರು ಸಮಯ ಇವುಗಳನ್ನು ಬಹಳ ನಂಬ್ತಾ ಇದ್ರು. ಸದನದಲ್ಲಿ ಅನೇಕ ಬಾರಿ ಆ ಕಾಲಕ್ಕಿದ್ದಂಥ ಮುಖ್ಯಮಂತ್ರಿಗಳಿಗೂ ಸಹ ಈ ಒಂದು ಜ್ಯೋತಿಷ್ಯ ಸಮಯ ಗಳಿಗೆ ಬಗ್ಗೆ ಸದನದಲ್ಲೇ ಅವರು ಉತ್ತರವನ್ನು ಕೊಡ್ತಾ ಇದ್ರು ಮತ್ತೆ ಸಜೆಷನ್ ಕೂಡ ಮಾಡ್ತಾ ಇದ್ರು, ನೀವು ಪಾಲನೆ ಮಾಡಿ ಅಂತೇಳಿ. ಮೊನ್ನೆ ಅವರು SIT ಅಧಿಕಾರಿಗಳು ಬಂಧನ ಮಾಡಿದಾಗ್ಯೂ ಸಹ 20 ನಿಮಿಷ SIT ಅಧಿಕಾರಿಗಳ ಮುಂದೆ ಬರಲಿಕ್ಕೆ ಮುಂದೆ ನೋಡಿದ್ರು. ಇದು ಕಾಲಗಳಿಗೆ ಸರಿ ಇಲ್ಲ, ಈ ಕಾರಣಕ್ಕಾಗಿ ಅವರು ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ದಿನ ಅವರು ಜೈಲಿಗೆ ಹೋಗಬೇಕಾಗಿ ಬಂದಿರತಕ್ಕಂಥದ್ದು. ಆದರೆ ಏನವರು ಸಮಯ ಗಳಿಗೆಗಳನ್ನು ಪಾಲನೆ ಮಾಡ್ತಾ ಇದ್ರು, ನಿಜಕ್ಕೂ ಈ ಒಂದು ಅಮಾವಾಸ್ಯೆ ಅವರ ಪಾಲಿಗೆ ಕರಾಳವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಮಯ ಗಳಿಗೆ ಜ್ಯೋತಿಷ್ಯ ಇವುಗಳನ್ನೆಲ್ಲ ಬಹಳವಾಗಿ ನಂಬ್ತಾ ಇದ್ದಂಥ ಎಚ್ ಡಿ ರೇವಣ್ಣ ಇವತ್ತು ಅಮಾವಾಸ್ಯೆ ದಿನ ಏನು ಇವತ್ತು ಯಾವುದೇ ಕೆಲಸಗಳನ್ನು ಮಾಡಬಾರ್ದು, ಯಾವುದೇ ಒಂದು ಇದಕ್ಕೆ ಹೋಗಬಾರ್ದು ಅಂತೇಳಿ ನಂಬಲಾಗುತ್ತೆ. ಇದು ರೇವಣ್ಣ ಅವರ ಜೀವನದಲ್ಲಿ ಅಮಾವಾಸ್ಯೆ ದಿನನೇ ಜೈಲಿಗೆ ಹೋಗುವಂತೆ ಆಗಿರ್ತಕ್ಕಂಥದ್ದು ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.